ಇನ್ನು ರಾಜ್ಯದಲ್ಲಿ ಬುರುಡೆ ರಹಸ್ಯ ಸಂಚಲನ ಮೂಡಿಸಿದೆ. ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಿಂದ ದಾಖಲೆ ಸಂಗ್ರಹ ಆಗ್ತಾ ಇದೆ. 1995ರಿಂದ 2014ರವರೆಗೆ ಅಲ್ಲಿ ದಾಖಲಾಗಿರುವಂತಹ UDR ದಾಖಲೆಗಳು ಅದನ್ನು SIT ಇನ್ಸ್ಪೆಕ್ಟರ್ ಮಂಜುನಾಥ್ ಸಂಗ್ರಹ ಮಾಡಿದ್ದಾರೆ. ನಿನ್ನೆ ಸಂಜೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಇನ್ಸ್ಪೆಕ್ಟರ್ ಭೇಟಿ ಕೊಟ್ಟಿದ್ದಾರೆ. UDR ದಾಖಲೆಯನ್ನು ಸಂಗ್ರಹಿಸಿದ್ದಾರೆ ಅಧಿಕಾರಿಗಳು. 2014ರವರೆಗೆ 1995ರಿಂದ ಈ ಅನಾಮಿಕ ವ್ಯಕ್ತಿ ದೂರು ಕೊಟ್ಟಿದ್ದ ಅದನ್ನೇ 95ರಿಂದ 2014ರವರೆಗೆ ನಾನು ಹೂತಿಟ್ಟಿದ್ದೀನಿ ಅಂತ. ಆ ಸಂದರ್ಭದಲ್ಲಿ ಯಾವೆಲ್ಲ UDR ಪ್ರಕರಣಗಳು ದಾಖಲಾಗಿದ್ದಾವೆ ಅದನ್ನು ಪಂಚಾಯಿತಿಯ ಮೂಲಕ ಅಂದರೆ ಪಂಚಾಯಿತಿಯ ಮೂಲಕವೇ ಹೂಳಲಾಗಿತ್ತು. ಯಾರು ಹೇಳ್ತಾ ಇದ್ದಾರಲ್ಲ ಇವರೆಲ್ಲ ಹೇಳ್ತಾ ಇರೋದು, ಅದರಲ್ಲೂ ಪೊಲೀಸರು ಹೇಳ್ತಾ ಇರೋದು, ಪಂಚಾಯಿತಿಯಿಂದ ಹೇಳ್ತಾ ಇರೋದು, ಎಲ್ಲವೂ ಪಂಚಾಯಿತಿಯ ಮೂಲಕ ವಿತ್ ಡಾಕ್ಯುಮೆಂಟ್ ಪ್ರೊಸೀಜರ್ ಎಲ್ಲ ಆಗಿ ಹೂತಿಟ್ಟಿದ್ದೀವಿ ನಾವು, ಅದರ ದಾಖಲೆಗಳಿದ್ದಾವೆ ಪಂಚಾಯಿತಿಯಲ್ಲಿ ಅಂತ. ಹಾಗಾಗಿ ಪಂಚಾಯಿತಿಗೆ ಹೋಗಿ ಆ ದಾಖಲೆಗಳನ್ನು ಸಂಗ್ರಹ ಮಾಡಿದ್ದಾರೆ. ಒಂದು ವೇಳೆ ಆ UDR ದಾಖಲೆಗಳಲ್ಲಿ ಇಲ್ಲದಂಥ ದೇಹ ಯಾವುದಾದ್ರೂ ಪತ್ತೆ ಆದರೆ ಆವಾಗ ಸಮಸ್ಯೆ ಆಗುತ್ತೆ. ಅಥವಾ UDRನಲ್ಲಿ ದಾಖಲಾಗಿರುವಷ್ಟೇ ಕಳೆ ಬರಹಗಳೆಲ್ಲಾದರೂ ಸಿಕ್ಕಿದ್ರೆ ಸಮಸ್ಯೆನೇ ಇರೋದಿಲ್ಲ. ಎಲ್ಲ ಡಾಕ್ಯುಮೆಂಟೇಷನ್ ಆಗಿದೆಯಲ್ಲ, ಪೋಸ್ಟ್ ಮಾರ್ಟಮು ಆಗಿದೆಯಲ್ಲ, ಪೊಲೀಸ್ ಕಂಪ್ಲೇಂಟು ಆಗಿದೆಯಲ್ಲ, ಮತ್ತೆ ಅಲ್ಲಿ ಆರೋಪಕ್ಕೆ ಜಾಗನೇ ಇರೋದಿಲ್ಲ. ಹಾಗಾಗಿ ಎಲ್ಲ ರೀತಿಯಲ್ಲೂ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ಪಂಚಾಯಿತಿಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಸೊ ಈವರೆಗೆ 8 ಪಾಯಿಂಟ್ಗಳು, ಇವತ್ತು ಒಂದೇ ದಿನ 4 ಪಾಯಿಂಟನ್ನು ಅಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ವೇಳೆ ಯಾವುದಾದ್ರೂ ಒಂದು ಪಾಯಿಂಟಲ್ಲಿ, ಅದು 8ನೇ ಪಾಯಿಂಟೋ 9ನೇ ಪಾಯಿಂಟೋ, ಅಲ್ಲಿ ಏನಾದರೂ ಕಳೆ ಬರ ಸಿಕ್ಕಿದ್ರೆ ಆವಾಗ ಡಿಲೇ ಆಗುತ್ತೆ, ಅಲ್ಲಿ ಪ್ರೊಸೀಜರ್ ಮಾಡಬೇಕಾಗತ್ತೆ. ಹಾಗಾಗಿ ಏನು ಸಿಗದೇ ಹೋದರೆ, ಅಂದರೆ ನಿನ್ನೆ 2 ಪಾಯಿಂಟ್ಗಳನ್ನು ಅಗದಿದ್ದಾರೆ, 1 ಪಾಯಿಂಟ್ನಲ್ಲಿ ಕೇವಲ ಖರ್ಚೀಫ್ ಮಾತ್ರ ಸಿಕ್ಕಿದೆ, ಹಾಗಾಗಿ ಪ್ರೊಸೀಜರ್ ಬೇಗ ಆಗುತ್ತೆ. ಆದರೆ ಒಂದು ವೇಳೆ ಏನಾದರೂ ಸಿಕ್ಕಿದ್ರೆ ಆ ಪಾಯಿಂಟ್ನಲ್ಲಿ ಪ್ರೊಸೀಜರ್ ಡಿಲೇ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.